ಇವತ್ತು ಬಿಡದಿಯ ಭೈರಮಂಗಲದ ಮಂಡಲಹಳ್ಳಿಯ ಭಾಗಕ್ಕೆ ಜಿಎಂಸಿ ಅಧಿಕಾರಿಗಳು ಸರ್ವೆ ಮಾಡಲಿಕ್ಕೆ ಬಂದಿದ್ದರು. ಈ ಟೌನ್ಶಿಪ್ನ ಜಟಾಪಟಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ರೈತರೇ ತಮ್ಮ ಕೈಗೆ ಕಲ್ಲನ್ನ ತೆಗೆದುಕೊಂಡು ಅಧಿಕಾರಿಗಳ ಕಡೆ ಬೀಸಿದ್ದಾರೆ, ಅವರ ಕಾರುಗಳನ್ನು ಜಖಂಗೊಳಿಸಿದ್ದಾರೆ, ಪೊರಕೆ ಪ್ರದರ್ಶನ ಮಾಡಿದ್ದಾರೆ, ಪೊರಕೆಯಿಂದ ಹೊಡೆದಿದ್ದಾರೆ. ಜಿಬಿಡಿಎ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಟೌನ್ಶಿಪ್ನ ಯೋಜನೆಯನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ರೈತರು ಆಗ್ರಹಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸರ್ವೆಗೆ ಹೋದಂಥ ಅಧಿಕಾರಿಗಳು ಹಾಗೂ ಪೊಲೀಸರಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾವ ಕಾರಣಕ್ಕೂ ಈ ಸರ್ವೆಗೆ ನಾವು ಅವಕಾಶ ಕೊಡಲ್ಲ ಅಂತ ಅವರು ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲದೆ ಈ ಸ್ಥಳಕ್ಕೆ ಭೇಟಿ ಕೊಟ್ಟಂಥ SP ಶ್ರೀನಿವಾಸ್ ಗೌಡ ಅವರ ಜೊತೆಗೂ ಕೂಡ ರೈತರು ವಾಗ್ವಾದಕ್ಕಿಳಿದಿದ್ರು. ಏನು ಸ್ಥಳಕ್ಕೆ SP ಭೇಟಿ ಕೊಟ್ಟು ಆ ಭಾಗದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಇವತ್ತು ರಾಮನಗರದ ಬಿಡದಿಯ ಭೈರಮಂಗಲ ಭಾಗದ ಮಂಡಲಹಳ್ಳಿ ಗ್ರಾಮಕ್ಕೆ ಜಿಎಂಸಿ ಅಧಿಕಾರಿಗಳು ಸರ್ವೆ ಮಾಡಲಿಕ್ಕೆ ಅಂತ ಹೋಗ್ತಾರೆ, ಜಾಯಿಂಟ್ ಮೆಜರ್ಮೆಂಟ್ ಕಮಿಟಿ. ಈ ಸಂದರ್ಭದಲ್ಲಿ ರೈತರು ಏಕಾಏಕಿ ಅವರ ಕಾರುಗಳಿಗೆ ಕಲ್ಲು ತೂರಿದ್ದಾರೆ, ಥಳಿಸಿದ್ದಾರೆ ಅಧಿಕಾರಿಗಳನ್ನು. ಅದರ ಜೊತೆಗೆ ವಾಹನಗಳನ್ನು ಜಖಂಗೊಳಿಸಿ ಯಾವುದೇ ಕಾರಣಕ್ಕೂ ಈ ಸರ್ವೆ ಆಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ಪಟ್ಟು ಹಿಡಿದಿದ್ದಾರೆ. ಇನ್ನೊಂದು ಕಡೆ ಸರ್ಕಾರದ ನಿರ್ದೇಶನವನ್ನು ಫಾಲೋ ಮಾಡಬೇಕು, ಸರ್ಕಾರ ಕೊಟ್ಟಿರುವಂಥ ಕಟ್ಟಪ್ಪಣೆಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು, ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮಾಡಬೇಕು. ಹೀಗೆ ಕರ್ತವ್ಯಕ್ಕೆ ಬಂದಂಥ ಅಧಿಕಾರಿಗಳನ್ನು ರೈತರೇ ಥಳಿಸಿದ್ದಾರೆ. ಯಾವ ಮಟ್ಟಕ್ಕೆ ಅನ್ನೋದನ್ನು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಅಧಿಕಾರಿಯ ತಲೆಗೆ ಕಲ್ಲೇಟು ಬಿದ್ದಿದೆ, ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಧಿಕಾರಿಗಳನ್ನು ತಳ್ಳಾಡಿದ್ದಾರೆ, ನೂಕಾಡಿದ್ದಾರೆ, ಥಳಿಸಿದ್ದಾರೆ, ಕಲ್ಲಲ್ಲಿ ಹೊಡೆದಿದ್ದಾರೆ, ಪೊರಕೆಯಲ್ಲಿ ಹೊಡೆದಿದ್ದಾರೆ. ಈ ಮಟ್ಟಕ್ಕೆ ಇವತ್ತು ಬಿಡದಿಯ ಟೌನ್ಶಿಪ್ ಜಟಾಪಟಿ ಬಂದು ನಿಂತ್ಕೊಂಡಿದೆ. ಇದು ಕೈ ಮೀರಿ ಹೋಗಿರುವಂಥದ್ದಲ್ಲ, ಎಲ್ಲವನ್ನು ಮೀರಿ ಹೋಗಿರುವಂಥದ್ದು. ಸರ್ಕಾರಕ್ಕೆ ಒಂದು ಮಾಯೆ ಕಾಡ್ತಾ ಇದೆ. ಬಿಟ್ಟರು ಬಿಡದಿ ಮಾಯೆ ಅನ್ನೋ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ನಾವು ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ. ನಾವು ಟೌನ್ಶಿಪ್ ಮಾಡಿ ಆಗೋರೆ, ಮಾಡ್ತೀವಿ ಅನ್ನುವಂಥ ಜಿದ್ದಿಗೆ ಸರ್ಕಾರ ಬಿದ್ದಿದೆ. ಇನ್ನೊಂದು ಕಡೆ ಅದೇ ಜಿದ್ದಿಗೆ ರೈತರು ಬಿದ್ದಿರುವಂಥದ್ದು. ನೀವು ಹೆಂಗೆ ಮಾಡ್ತೀರೋ ನೋಡ್ತೀವಿ, ನಮ್ಮ ಭೂಮಿ ನಾವು ಕೊಡೋದಿಲ್ಲ. ಅದು ಯಾರು 80% ರೈತರು 80% ರೈತರು ಅಂತ ಹೇಳ್ತಾ ಇದ್ದೀರಿ, ಫಸ್ಟ್ ಅವ್ರ ಹೆಸರನ್ನ ಬಿಡುಗಡೆ ಮಾಡಲಿ. ಜಿಲ್ಲಾಧಿಕಾರಿಗಳು ಶ್ವೇತಪತ್ರ ಹೊರಡಿಸಲಿ, ಆಗ ಗೊತ್ತಾಗುತ್ತೆ 80% ರೈತರು ಯಾವ ಕಡೆ ಇದ್ದಾರೆ ಅಂತ. ಇದು ರೈತರು ಮಾಡ್ತಿರುವಂಥ ಒಂದು ಆಗ್ರಹ. ಇವತ್ತು ಸರ್ವೆಗೆ ಅಂತ ಬಂದಂಥ ಜಾಯಿಂಟ್ ಮೆಜರ್ಮೆಂಟ್ ಕಮಿಟಿ ಅಧಿಕಾರಿಗಳನ್ನು ಈ ರೀತಿಯಾಗಿ ರೈತರು ಥಳಿಸಿರುವಂಥದ್ದು. ಅಲ್ಲಿ ರೈತರು, ಮಹಿಳಾ ರೈತರು ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಮುಗಿಬಿದ್ದಿದ್ದಾರೆ. ಆದರೆ ಸ್ಥಳದಲ್ಲಿದ್ದಂಥ ಪೊಲೀಸರು ಮೂಕ ಪ್ರೇಕ್ಷಕರಾಗಿದೆ. ಯಾಕಂದರೆ ರೈತರ ಸಹನೆ, ಆಕ್ರೋಶದ ಕಟ್ಟೆ ಒಡೆದಿತ್ತು. ಸಿಕ್ಕ ಕಲ್ಲುಗಳಿಂದ ತೂರಿದ್ದಾರೆ, ಪೊರಕೆ ಹಿಡಿದು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ, ಪೊರಕೆಯಲ್ಲಿ ಹೊಡೆದಿದ್ದಾರೆ. ಮೊದಲು ಏನು ಫೈನಲ್ ನೋಟಿಫಿಕೇಶನ್ ಮಾಡಿದ್ರು ಮಂಡಲಹಳ್ಳಿ ಗ್ರಾಮದ್ದು JMC ಕಾರ್ಯ ಮಾಡೋಕ್ಕೆ ಬಂದಿದ್ರು. ಏನು ಒಂದು 2-3 ರೈತರು ಒಪ್ಕೊಂಡಿದ್ರು, ಅವ್ರು JMC ಕಾರ್ಯ ಮಾಡೋಕ್ಕೆ ಬಂದಿದ್ರು. ನಾವು ಅದನ್ನು ತಡೆದಿದ್ದೀವಿ. ಯಾಕೆಂದರೆ ನಮ್ಮ ಬೇಡಿಕೆ ಏನಂದರೆ, ಇವತ್ತು ಫೈನಲ್ ನೋಟಿಫಿಕೇಶನ್ ಮಾಡಿ ಅವ್ರದ್ದು JMC ಮಾಡೋಕ್ಕೆ ಬಂದವ್ರಲ್ವ, ಒಪ್ಪಿರೋರ್ದ. ಈಗ ನಮ್ಮದನ್ನು ಅವರು ಒಂದು ಅಫಿಡವಿಟಲ್ಲಿ ಮಂಡಲಹಳ್ಳಿ ಗ್ರಾಮದ್ದು ಇನ್ನು ಒಪ್ಕೊಳ್ದೇ ಇರೋರ್ದ ನಾವು ತಗೊಳ್ಳಲ್ಲ, ಟೌನ್ಶಿಪ್ ಇದಕ್ಕೆ ತಗೊಳ್ಳಲ್ಲ, ಅವ್ರದ್ದು ಕೈ ಬಿಡ್ತಾ ಇದ್ದೀವಿ ಅಂತ ಒಂದು ಇಂಬರಹ
ಬರ್ಕೊಡ್ಲಿ ಅಂತ ನಾವು ಮಾಡ್ತಾ ಇರೋದು. ಅವರು JMC ಮಾಡೋದು ನಮಗೇನು ಪ್ರಾಬ್ಲಮ್ ಇಲ್ಲ ಪಾಪ, ಅವ್ರಿಗೇನೇನು ತೊಂದರೆ ಇದೆಯೋ ಕೊಟ್ಕೊಂಡವ್ರೆ. ಆದ್ರೆ ಇನ್ನು ಉಳ್ದಿರೋರು ಯಾರು ಬೇಡ ಅಂತ ನಾವು ಆಬ್ಜೆಕ್ಷನ್ ಹಾಕಿದ್ದೀವೋ ಅವರು ಬಿಟ್ಬಿಟ್ಟು ಆಮೇಲೆ ನಮಗೆ ಇಂಬರ್ ಹಾಕೊಟ್ರೆ ನಾವು ಯಾವುದೇ ಕಾರಣಕ್ಕೂ ತಡೆಯಲ್ಲ ಸರ್. ನಾವು ಜಮೀನು ಕೊಡಲ್ಲ ಅಂದ್ರೂ ಕೂಡ ಬಲವಂತವಾಗಿ JMC ಮಾಡಕ್ಕೆ ಬಂದಿದ್ದಾರೆ ಸರ್, ಬಂದಿದ್ದಾರೆ. ನಾವು ಕೊಡಲ್ಲ ಅಂದ್ರೂ ಅಂದರೆ ಏನಂದರೆ ಒಬ್ಬರಿಂದ ಒಬ್ರಿಗೆ ತಂದಿಕ್ಕಿ ಅಣ್ಣ ತಮ್ಮದಿರು ತಂದಿಕ್ಕಿ ಒಂದು ಏನು ತಮಾಷೆ ನೋಡ್ತಾರೋ ಆ ಥರ ಉನ್ನಾರ ಇವ್ರನ್ನ ಮಾಡಿಸ್ತಾರೆ. ನೆಕ್ಸ್ಟ್ ನಮ್ಮ ಹೊಲಕ್ಕೆ ಬರಲ್ಲ ಅಂತ ಏನು ಗ್ಯಾರಂಟಿ ಸರ್? ಅವರು ಎಲ್ಲ ರೀತಿಲೂ ಇವರು ವೆಲ್ ಪ್ಲ್ಯಾನ್ ಮಾಡಿಕೊಂಡೇ ನಮ್ಮನ್ನು ಹಾಳು ಮಾಡಬೇಕು ಅಂತ ಬಂದವ್ರೆ. ನಾವು ಯಾವುದೇ ಕಾರಣಕ್ಕೂ JMC ಮಾಡೋಕ್ಕೆ ಬಿಡಲ್ಲ. ಅಧಿಕಾರಿಗಳು ಬಂದಿದ್ರು, ನೀವೇನೋ ಅವ್ರಿಗೆಲ್ಲ ಹೊಡೆದ್ರಂತೆ? ಹೊಡೆದಿಲ್ಲ, ಪರಕೆ ತೋರಿಸಿ ಅವ್ರಿಗೆ ಮುನ್ಸೂಚನೆ ನೀಡಿದ್ದೀವಿ ಅಷ್ಟೇ, ಹೊಡಿಲಿಲ್ಲ ನಾವು. ನೋಡಿ ನನಗೆ ಇದೆಲ್ಲ ಬಳೆ ಹೊಡೆದಾಕಿ ರಕ್ತ ಬಂದಿದೆ ಕೈಗೆ. ನಮ್ಮ ರೈತರಿಗೂ ಪಾಪ ಒಬ್ರಿಗೆ ಅಸ್ವಸ್ಥ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗವ್ರೆ. ನಮ್ಮ ಮೇಲೆ ದೌರ್ಜನ್ಯ ಮಾಡೋರು ಹೊರತು ನಾವೇನು ಮಾಡಲಿಲ್ಲ. ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ನಮಗೆ ಮುಖ್ಯಮಂತ್ರಿಗಳಿಂದ ನಮಗೊಂದು ಕ್ಲಾರಿಫಿಕೇಷನ್ ಬೇಕು, ಟೌನ್ಶಿಪ್ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡೋ ಗಂಟ ನಾವು JMC ಮಾಡಕ್ಕೆ ಬಿಡಲ್ಲ ಅಂತ ಹೇಳಿದ್ದೀವಿ ಸರ್ ಅಷ್ಟೇ. DC ಬರ್ಲಿ ಅವತ್ತಿಂದ ಅವನಿಗೇನು ಹೇಳ್ತೀರಿ? DCಗೆ ಈಗ DCನ ಜಿಲ್ಲೆಗೆ ಜಿಲ್ಲೆಗೆ ಒಂದು ತಂದೆ ಅಂತ ಹೇಳ್ತಾರೆ. ಅವ್ರಿಗೇನು ಹೇಳ್ತೀರಿ ಈಗ DCಗೆ? ಸುಸ್ವಾಗತ ಮಾಡ್ದ. 4 ಜನ ಹೋಗಿದಾಗ ಒಂದು 44 ಬೈರ್ಮಂಗ್ಲ ಮತ್ತು ಕಂಚಕಾರನಹಳ್ಳಿ ವ್ಯಾಪ್ತಿಗೆ ಬರ್ತಕ್ಕಂಥ 9600 ಎಕರೆ ಭೂಮಿನಲ್ಲಿ ಇಲ್ಲಿ ಮಂಡಳ್ಳಿ ಅನ್ನೋ ಗ್ರಾಮದಲ್ಲಿ JMC ಮಾಡಕ್ಕೆ ಬಂದಿದ್ದಾರೆ ಅಧಿಕಾರಿಗಳು ಬಲವಂತವಾಗಿ. ಏನೋ ಎಷ್ಟು 480 ದಿನ ಹೋರಾಟ ಮಾಡ್ತಿದ್ದೀರಾ? 490 ದಿನ ಆಯಿತು ಹೋರಾಟ ಪ್ರಾರಂಭ ಮಾಡಿ. ನಾವು ಭೂಸ್ವಾಧೀನ ವಿರೋಧಿಸಿ ಹೋರಾಟ ಪ್ರಾರಂಭ ಮಾಡಿ 490 ದಿನ ಆಗಿದೆ. ಈಗ ಈ ಹೋರಾಟದಲ್ಲೂ ಕರ್ನಾಟಕಾದ್ಯಂತ ಭಾರತಾದ್ಯಂತ ರೈತ ಮುಖಂಡರುಗಳು ಬಂದು ಈ ಒಂದು ಸಂದೇಶನ ಸರ್ಕಾರಕ್ಕೆ ತಲುಪಿಸಿದ್ದಾರೆ. ಆದರೂ ಸಹ ಅವರು ಧೃತಿಗೆಡದೆ ಈ ಭೂಮಿನ ಬಲವಂತವಾಗಿ ಕಿತ್ಕೊಳ್ಳೇಬೇಕು ಅಂತೇಳಿ ಇವಾಗ JMC ಮಾಡಲಿಕ್ಕೆ ಅಧಿಕಾರಿಗಳನ್ನ ಕಳಿಸಿದ್ದಾರೆ. ಅದಕ್ಕೆ ನಮ್ಮ ಈ ಭಾಗದ 2 ಪಂಚಾಯತಿ 26 ಹಳ್ಳಿ ರೈತರು ನೋಡಿ, 26 ಹಳ್ಳಿ ರೈತರು ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನ JMC ಮಾಡಿಸೋದಿಲ್ಲ ಅಂತೇಳಿ ಇಲ್ಲೆಲ್ಲ ಒಂದು ಅಧಿಕಾರಿಗಳನ್ನ ತಡ್ಕೊಂಡು ನಿಲ್ಸಿದ್ದಾರೆ. ನಿಮ್ಮ ಬಾಲಕೃಷ್ಣ ಏನು ಮಾಡ್ತಿದ್ದಾರೆ MLA? ಅವರು ಇವಾಗ ನಾವು ಇಲ್ಲಿ ರಾಜಕೀಯ ಬಳಸ್ಕೊಳ್ಳೋದು ಬೇಡ. ಇವಾಗ ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ಇಲ್ಲಿ ನಮ್ಮ ರೈತರುಗಳನ್ನ ಒಬ್ರಿಗೊಬ್ರಿಗೆ ಎತ್ಕಟ್ಟಿ ಹೊಡೆದಾಟ ಮಾಡಿ ರೈತ ಕಿತ್ತಾಡ್ಕೋಬೇಕು, ಅವ್ರು ಹಾಳಾಗೋಗ್ಬೇಕು. ಅವರೆಲ್ಲೋ ಕುತ್ಕೊಂಡಿದ್ದು ಕಡೆಯಲ್ಲಿ ಇಲ್ಲೇನು ಬರ್ತಕ್ಕಂಥ ಏನು ಮೂಟೆಗಳನ್ನ ಬೆಚ್ಚಗೆ ಮಡಿಕೋಬೇಕು ಅಷ್ಟು ಬಿಟ್ಟರೆ. ಇದು 80% ಅಂದ್ರಲ್ಲ, ಲಿಸ್ಟ್ ಬಿಟ್ರಾ? ಯಾರು 80% ಅಂತ ಹೇಳ್ತಾವನಲ್ಲ ಬಾಲಕೃಷ್ಣ? ಈಗ 80% 90% ಅದು ಬೇಕಾಗಿಲ್ಲಪ್ಪ ನನಗೆ. ಈಗ ನಾವು 80% ಇದ್ದೀವಿ ಅಂತ ನಾವೇನು ಗಂಟಾಘೋಷವಾಗಿ ನಾವೇನು ಅರ್ಚ್ಕೋತಾ ಇಲ್ಲ. ನಮ್ದು ಎಷ್ಟು ರೈತರ ಎಷ್ಟು ಪರ್ಸೆಂಟ್ ರೈತ ಇದ್ದೀವಿ? ನಾನು 30 ಇದ್ದೀವೋ 40 ಇದ್ದೀವೋ? ನಾವು 80% ಅಂತ ನಾವು ಬೀದಿಲಿ ಕೂತ್ಕೊಂಡು ನಾವು 80 ಇದ್ದೀವಿ ಅಂತ ಪ್ರಚಾರ ಮಾಡ್ಕೊಂಡು ಕೂತಿದ್ದೀವ? ನಾವು ಎಷ್ಟು ಪರ್ಸೆಂಟ್ ರೈತರಿದ್ದೀವಿ ಅಷ್ಟು ಭೂಮಿಯನ್ನು ನೀವು ಕೈ ಬಿಡ್ತಾ ಇದ್ದೀವಿ, ಬೇಡ ಅಂದವ್ರಿಗೆ ಕೈ ಬಿಡ್ತಾ ಇದ್ದೀವಿ ಅಂತ ಒಂದು DC ಅವರಿಂದ ಶ್ವೇತಪತ್ರ ಹೊಡೆಸ್ಬಿಡ್ಲಿ, ಬೇಕು ಅಂದವ್ರು ಮಾಡ್ಕೊಳ್ಳಿ ಅಲ್ವಾ? ರೈತರ ಕಿಚ್ಚು ಇವತ್ತಿಗೆ ಹಿಂಗಿದೆ ನೋಡಿ. ನೀವು ಬೇರೆ ಬೇರೆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಾಗಲೇ ಒಬ್ಬರು ರೈತ ಮಹಿಳೆ ಹೇಳ್ತಾ ಇದ್ರು, ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ, ಶಾಂತಿಯುತವಾಗಿ ಮಾಡ್ತಾ ಇದ್ವಿ, ಯಾರೂ ಕೂಡ ನಾವು ಕೈ ಎತ್ತಿಲ್ಲ, ಕೈ ಮಾಡಿಲ್ಲ ಅಂತ. ಆದರೆ ಈ ಒಂದು ವಿಜುವಲ್ಸ್ ಎಲ್ಲವನ್ನೂ ಕೂಡ ಅವರು ಮಾಡಿದ್ದು ಹಲ್ಲೆ, ಅದು ಸತ್ಯ ಅನ್ನೋದನ್ನೇ ಹೇಳ್ತಾ ಇದೆ. ಅಧಿಕಾರಿಗಳಿಗೆ ಪೊರಕೆಯಲ್ಲಿ ಹೊಡೆದಿದ್ದಾರೆ, ಕಲ್ಲು ತೂರಿದ್ದಾರೆ, ಇದರಿಂದ ಪೊಲೀಸ್ ಅಧಿಕಾರಿಯ ತಲೆಗೆ ಗಾಯ ಆಗಿದೆ. ಚಟಾಪಟಿಗೆ ನಿಂತ್ಕೊಂಡಿದ್ರು ಪೊಲೀಸರ ಜೊತೆಗೆ. ಆ್ಯಂಡ್ ಅಲ್ಲಿ JMC ಸರ್ವೆ ಮಾಡಲಿಕ್ಕೆ ಬಂದಂಥ ಅಧಿಕಾರಿಗಳನ್ನು ಅಟ್ಟಾಡಿಸಿ ಹೊಡೆದಿದ್ದಾರೆ, ಪೊರಕೆನಲ್ಲಿ, ಕೈನಲ್ಲಿ. ಇನ್ನೊಂದು ಕಡೆ ಅಧಿಕಾರಿಗಳಿಗೆ ಪೊರಕೆ ಪ್ರದರ್ಶನ.
ಅಲ್ಲಿ ಬಂದಂತಹ ಅಧಿಕಾರಿಗಳು ಇವತ್ತು ಬಲಿಪಶುಗಳಾಗಿದ್ರು. ಆ ಕಂಪ್ಲೀಟ್ ಕಾರು ಜಖಮಾಗಿದೆ, ಗ್ಲಾಸ್ಗಳೆಲ್ಲವೂ ಕೂಡ ಪುಡಿ ಪುಡಿ ಆಗಿದೆ. ಓರ್ವ ಪೊಲೀಸ್ ಅಧಿಕಾರಿ ತಲೆಗೆ ಗಂಭೀರ ಗಾಯವಾಗಿದೆ. ಮಹಿಳಾ ಅಧಿಕಾರಿ, ಪುರುಷ ಅಧಿಕಾರಿ ಯಾವುದನ್ನು ಕೂಡ ನೋಡದೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರು ಅವ್ರ ಮೇಲೆ ಮುಗಿಬಿದ್ದಿರುವಂಥದ್ದು. ಸರ್ಕಾರಿ ಅಧಿಕಾರಿಗಳ ಮೇಲೆ ಅದು ಕರ್ತವ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಕೈ ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು ನಾನ್ ಬೇಲಬಲ್ ಅಫೆನ್ಸ್. 2 ರಿಂದ 3 ವರ್ಷ ಜೈಲು ಶಿಕ್ಷೆ ಆಗುವಂಥ ಪ್ರಕರಣ ಅದು. ರೈತರು ಕೂಡ ಪ್ರತಿಭಟನೆ, ಹೋರಾಟ ಮಾಡಲೇಬೇಕು ಅಂತಿದ್ರೆ ಮಾಡಲಿ, ಏನೂ ತೊಂದರೆ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ಅದು ಕಾನೂನಿನ ಕಟ್ಟಳೆಗಳನ್ನು ಮೀರಬಾರ್ದು, ಕಾನೂನು ಮೀರಿ ಹೋಗಬಾರ್ದು. ಅವರ ಪ್ರತಿಭಟನೆ ಹಿಂಸಾತ್ಮಕ ಸ್ವರೂಪ ಅಂತೂ ಖಂಡಿತವಾಗ್ಲೂ ಇರಬಾರ್ದು ಆ ಪ್ರತಿಭಟನೆಯಲ್ಲಿ. ನೋಡಿ, ಮಹಿಳಾ ಅಧಿಕಾರಿ ತಮ್ಮ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಹೀಗೆಲ್ಲ ಹರಸಾಹಸ ಪಟ್ಟಿದ್ದಾರೆ ಅಂತ. ಕೇವಲ ಮಹಿಳಾ ಅಧಿಕಾರಿ ಅಷ್ಟೇ ಅಲ್ಲ, ಪುರುಷ ಅಧಿಕಾರಿಗಳಿಗೆ ಆ ಕಿಟಕಿಯಿಂದ ದೂರ ಹೋಗಿ ಹೊಡಿತಾರೆ, ಪೊರಕೆನಲ್ಲಿ, ಕೈನಲ್ಲಿ. ಪೊಲೀಸರು ಕೂಡ ಈ ತಳ್ಳಾಟ ನೂಕಾಟದಲ್ಲಿ ಅವ್ರಿಗೂ ಸಣ್ಣ ಪ್ರಮಾಣದಲ್ಲಿ ಗಾಯಗಳಾಗಿದ್ದಾವೆ. ಇನ್ನೋರ್ವ ಪೊಲೀಸ್ ಅಧಿಕಾರಿಯ ತಲೆಗೆ ಗಂಭೀರವಾದಂತಹ ಪೆಟ್ಟು ಬಿದ್ದಿದೆ. ಇದು ನಿಜವಾಗ್ಲೂ ಬೇಕಿತ್ತಾ ಅನ್ನುವಂಥ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.